ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ನಾನು ಹೇರ್ ಕಟ್ ಮಾಡಿಸಿದ್ದು. ನಾನು ನನ್ನ ಫ್ರೆಂಡು ಬಾಣವಾರಕ್ಕೆ ಹೋಗಿದ್ದೀವಿ ಹೇರ್ ಕಟ್ ಮಾಡ್ಸೋಕ್ಕೆ ಅಂತಲೇ ಅಲ್ಲಿಗೆ ಹೋಗಿದ್ದು. ಅಯ್ಯೋ ಇದೇನಪ್ಪ ತಿಪ್ಟೂರಿಂದ ಅಲ್ಲಿಗೆ ಹೋಗಿದ್ದಾರೆ ಅಂದ್ಕೊಂಡಿದ್ದೀರಾ? ಖಂಡಿತ ನಾವು ಅಲ್ಲೇ ಹೋಗೋದು, ಅಲ್ಲೇ ಮಾಡಿಸೋದು. ನನ್ನ ಫ್ರೆಂಡ್ದೇ ಪಾರ್ಲರ್ ಇದೆ. ಫ್ರೆಂಡ್ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡ್ತಾರೆ. ನಂದು ಅಂತಲ್ಲ, ಯಾರೇ ಹೋದರೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ನನ್ನ ಫ್ರೆಂಡ್ ಶೀಲಾ ಗೊತ್ತಲ್ವ, ನಾನು ಶೀಲಾ ಹೋಗಿದ್ವಿ ತಿಪ್ಟೂರಿಂದ ಅಲ್ಲಿಗೆ. ಇವರೇ ನನ್ನ ಫ್ರೆಂಡ್ ಪವಿತ್ರ. ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ರೂ. ನಾನು ಫ್ರೆಂಡು ಅಂತಲ್ಲ, ಯಾರೇ ಹೋದರೂ ಸಹ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಎಕ್ಸಾಂಪಲ್ ನೋಡಿ, ಆ ಕಡೆ ನನ್ನ ಫ್ರೆಂಡ್ ಪಕ್ಕ ಕೂತಿದ್ದಾರಲ್ವ ಅವರು ಮತ್ತು ಅವ್ರ ಮಗಳು ಚಿಕ್ಕಮಂಗ್ಳೂರಿಂದ ಇಲ್ಲಿಗೆ ಬಂದಿರೋದು. ಅಂದರೆ ಅಷ್ಟು ಚೆನ್ನಾಗಿ ಪವಿತ್ರ ಹೇರ್ ಕಟ್ ಮಾಡ್ತಾರೆ. ಐಬ್ರೋ ಇರ್ಬೋದು, ಹಾಗಾಗಿ ಅಲ್ಲಿಂದ ಇಲ್ಲಿ ಬಂದಿದ್ದಾರೆ. ತುಂಬ ಜನ ಬರ್ತಾರೆ ಕಸ್ಟಮರ್ಸು ಪವಿತ್ರ ಹತ್ರ. ಯಾರೇ ಆಗಲಿ ಬಂದುಬಿಟ್ಟು ಯಾರಾದರೂ ಬೇರೆಯವರಿದ್ದರೆ, ಆಯಿತು ಅಕ್ಕ ನಾವು ಕೆಲಸ ಮುಗಿಸ್ಕೊಂಬರ್ತೀವಿ ಅಂತ ಹೋಗ್ತಾರೆ. ಬೇರೆ ಪಾರ್ಲರ್ಗೆ ಹೋಗೋದೇ ಇಲ್ಲ, ಇಲ್ಲೇ ಅಡ್ಜಸ್ಟ್ ಆಗಿಬಿಡ್ತಾರೆ. ಯಾಕಂದರೆ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಅಂದರೆ ಕೇರಾಗಿ ಕೆಲಸವನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾನು ಸ್ಟೆಪ್ ಕಟ್ ಮಾಡಿಸೋಣ ಅಂತ ಹೋಗಿದ್ದೆ. ಹಾಗಾಗಿ ಈಗ ನಾನು ತಮ್ನೇಲ್ ಹಾಕಿದೆ, ಹುಷಾರಾಗಿ ಹೇರ್ ಕಟ್ ಮಾಡಿಸ್ಬೇಕಾದ್ರೆ ಹುಷಾರಂತ. ಯಾಕೆಂದರೆ ಅವರು ಸ್ಟಾರ್ಟಿಂಗ್ ಕಟ್ ಮಾಡಬೇಕಾದ್ರೆ ಎಷ್ಟು ಕಟ್ ಮಾಡಬೇಕು ಅಂತ ಕೇಳ್ತಾರೆ. ಸೊ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀಟಾಗಿ ಹೇಳ್ಬೇಕಾಗುತ್ತೆ. ಇಲ್ಲಾಂದರೆ ಹೆಚ್ಚು ಕಡಿಮೆ ಆದರೆ ಆ ಶೇಪು ಹೋಗುತ್ತೆ ಅಥವಾ ಲಕ್ಷಣವೂ ಕಾಣಿಸಲ್ಲ, ಆ ಥರ ಆಗಿಬಿಡುತ್ತೆ. ಅಂದರೆ ನನ್ನ ಫ್ರೆಂಡ್ಗೆ ನನಗೆ ಎಷ್ಟು ಕಟ್ ಮಾಡಬೇಕು ಅಂತ ಗೊತ್ತಿತ್ತು. ಸೊ ಅವರೇ ನನ್ನನ್ನು ಕೇಳಲ್ಲ, ಕಾಮನಾಗಿ ಎಷ್ಟು ಬೇಕಷ್ಟು ಕಟ್ ಮಾಡ್ತಾರೆ ನೀಟಾಗಿ. ಅದನ್ನೇ ಹೇಳ್ತಾಯಿದ್ರು, ನೀವು ಬೇಗ ಅಂದರೆ ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ, ಕಸ್ಟಮರ್ಸ್ ಎಲ್ಲ ಕಡಿಮೆ ಇದ್ದಾರೆ, ನೀವು ಎಲ್ಲರೂ ಇದ್ದಾಗ ಬಂದರೆ ನಿಮಗೂ ಟೈಮ್ ಆಗೋದು ರಿಟರ್ನ್ ಹೋಗೋಕ್ಕೆ ಅಂತ ಅದನ್ನೇ ಮಾತಾಡ್ತಾ ಇದ್ವಿ. ನಾವು ಪಾರ್ಲರಿಗೆ ಬಂದಿದ್ದು ಯಾವಾಗಿಂದ ಸ್ಟಾರ್ಟು ಇಲ್ಲಿಗೆ, ಅದನ್ನೇ ಆ ಚಿಕ್ಕಮಂಗ್ಳೂರವ್ರು ಬಂದಿರಲ್ಲ ಅವರಿಗೆ ಹೇಳ್ಕೊಂಡು ಮಾತಾಡಿಕೊಂಡು ಹೇರ್ ಕಟ್ ಮಾಡಿಸ್ಕೊಳ್ತಾ ಇದ್ದೆ. ಹಾಗೆ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ನಾನು ಲಾಸ್ಟಲ್ಲಿ ನಂದು ಹೇರ್ ಕಟ್ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ. ಖಂಡಿತ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಪಾರ್ಲರ್ ಬಂದು ಬಾಣಾವರದಲ್ಲಿ ಇದೆ. ನಾನು ಪ್ರತಿ ಸರಿ ಹೋಗಬೇಕಾದ್ರೂ ಹೇರ್ ಕಟ್ ಮಾಡಿಸೋಕ್ಕೆ ಅದು ಸ್ಟೆಪ್ ಕಟ್ಟೇ ನಾನು ಮಾಡಿಸೋದು. ಈ ಬಾಣಾವರಕ್ಕೆ ಹೋಗೋದು. ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡ್ತಾರೆ. ಹಾಗೆ ನೋಡ್ತಾ ಇರಿ ವಿಡಿಯೋನ. ಹೇಗೆ ಬಂತು ಸ್ಟೆಪ್ ಕಟ್ಟು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಕಂಟಿನ್ಯೂ ಮಾಡಿ ವಿಡಿಯೋ ನೋಡೋದನ್ನು. ನಾನು ಸಹ ಹೇರ್ ಕಲರ್ನ ಅಪ್ಲೈ ಮಾಡ್ಕೊಳ್ತೀನಿ ನನ್ನ ಕೂದಲಿಗೆ. ನಿಶಾ ಅಂತೇಳ್ಬಿಟ್ಟು 15 ರೂಪೀಸ್ದು ಬ್ರೌನ್ ಕಲರು. ನಾನು ಅದಕ್ಕೆ ಯಾವುದೇ ಡಿಕಾಕ್ಷನ್ ಹಾಕಲಿ ಅಥವಾ ಬೀಟ್ರೋಟ್ ಆಗಲಿ ಹಾಕೋಲ್ಲ. ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಯಾವುದು ಯೂಸ್ ಮಾಡಿಲ್ಲ, ಮಾಡಬೇಕು. ನೋಡಿ ಫ್ರೆಂಡ್ಸ್, ನಾನು ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. ನಾನು ಯಾವತ್ತೂ ಎಣ್ಣೆ ಹಚ್ಚಿನೇ ಒಂದು ಹೇರ್ ಕಲರ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಕಲರ್ ಹಿಡಿಯುತ್ತೆ, ತಲೆಗೆ ಹತ್ತುತ್ತೆ ಅಂತಲೇ ಹೇಳ್ಬೋದು ಕೂದಲಿಗೆ. ಬಟ್ ಬೇರೆ ಕಲರ್ ಹೇಗೋ ಗೊತ್ತಿಲ್ಲ, ಬ್ರೌನು ಬೇರೆ ಯಾವುದಾದ್ರೂ ಕಲರ್ ಹಾಕಬೇಕು ಅಂದರೆ ತಲೆಗೆ ಎಣ್ಣೆ ಹಚ್ಚಿನೇ ಕಲರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅಂತಲೇ ಹೇಳ್ತೀನಿ. ದಯವಿಟ್ಟು ನೀವು ಟ್ರೈ ಮಾಡ್ಬೋದು. ನನ್ನ ಫ್ರೆಂಡ್ ಪವಿತ್ರ ಬಗ್ಗೆ ಹೇಳಬೇಕಂದ್ರೆ, ಪವಿತ್ರ ನಾನು ಯಾವತ್ತೂ ದಿನ ಮಾತಾಡಲ್ಲ, ದಿನ ಮೆಸೇಜ್ ಮಾಡಲ್ಲ. ನೀವು ಯಾರಾದರೂ ಹೋಗಂಗಿದ್ರೆ ಹೋಗ್ಬೋದು. ಬಾಣಾವರ ನಿಯರ್ ಇರೋರು ಹೋಗ್ಬೋದು. ಇಲ್ಲಿ ಸ್ಟೆಪ್ ಕಟ್ ಬಂದು 300 ರೂಪೀಸು. ಬೇರೆ ಕಡೆ ಎಲ್ಲ ಎಷ್ಟೋ ಗೊತ್ತಿಲ್ಲ. ನೀವ್ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ, ನೀವು ಸ್ಟೆಪ್ ಕಟ್ ಮಾಡಿಸೋದು ಹತ್ರ ಎಷ್ಟು ಅಮೌಂಟು ಸ್ಟೆಪ್ ಕಟ್ಗೆ ಅಂತೇಳಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ಪವಿತ್ರ ಹತ್ರ 300 ರೂಪೀಸು ಸ್ಟೆಪ್ ಕಟ್ಗೆ. ನನ್ನ ಪ್ರಕಾರ ದಿನ ಮಾತಾಡೋದು, ದಿನ ಮೆಸೇಜ್ ಮಾಡೋದು, ದಿನ ಕಾಲ್ ಮಾಡೋದು ಇದು ಮಾತ್ರ ಫ್ರೆಂಡ್ಶಿಪ್ ಅಲ್ಲ. ನಾವು ಯಾವತ್ತೇ ಮೀಟ್ ಆದರೂ ಸಹ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತೀವಲ್ಲ, ಅದು ನಿಜವಾದ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು. ನಾನು ಪವಿತ್ರನೂ ಹಾಗೆ ಇರೋದು. ಆವಾಗಲೇ ಹೇಳ್ದಂಗೆ ನಾವು ಯಾವತ್ತೂ ಡೈಲಿ ಮಾತಾಡಲ್ಲ. ಯಾವುದಾದ್ರೂ ಸ್ಟೇಟಸ್ ಹಾಕಿದ್ರೆ ಚೆನ್ನಾಗಿದೆ ಅಂತ ಒಂದು ರಿಪ್ಲೈ ಬರುತ್ತೆ ಅಷ್ಟೇ. ಅಥವಾ ನಾನು ಅಷ್ಟೇ, ಅವ್ರು ಯಾವುದಾದ್ರೂ ಹಾಕಿದರೆ ಚೆನ್ನಾಗಿದೆ ಅಂತ ಒಂದು ರಿಪ್ಲೈ ಮಾಡ್ತೀನಿ. ಮತ್ತು ಅದಕ್ಕೆ ಅಂತಲೇ ಕಾಲ್ ಮಾಡೋದು ಮಾತಾಡೋದು ಅದೆಲ್ಲ ಏನಿಲ್ಲ. ಇವಾಗ ನಾವು ಬಾಣಾವರಕ್ಕೆ ಹೋಗಿರೋದು ಅವ್ರಿಗೆ ತುಂಬಾ ಖುಷಿ. ನನ್ನ ನೋಡಿ ಸೆಟ್ಟಿಂಗ್ ಎಲ್ಲ ಮಾಡಿ ಅಷ್ಟು ನಂದು ಸ್ಟಾಪ್ ಮಾಡಿದ್ಮೇಲೆ ನನ್ನ ಫ್ರೆಂಡ್ ಶೀಲಾದು ಸಹ ಹೇರ್ ಕಟ್ ಮಾಡಿಸಿದ್ರು. ಅದು ಯು ಶೇಪ್ ಮಾಡಿಸಿದ್ರು ಅವರು, ಸ್ಟೆಪ್ ಕಟ್ ಮಾಡಿಸ್ಲಿಲ್ಲ. ಯು ಶೇಪ್ನೂ ಸಹ ಚೆನ್ನಾಗಿಯೇ ಮಾಡಿದ್ರು ಪವಿತ್ರ. ನನ್ನ ಫ್ರೆಂಡ್ ಶೀಲಾಗೆ ತುಂಬ ಚೆನ್ನಾಗಿ ಬಂತು ನೋಡಿ ಯು ಶೇಪು. ಹೇಗೆ ಕಾಣಿಸ್ತಾ ಇದೆ ನಾನು ನೋಡಿ. ಎಲ್ಲ ಸೆಟ್ಟಿಂಗ್ ಎಲ್ಲ ತೆಗೆದು ಈ ಥರ ಬಾಚಿದ ಮೇಲೆ ಸ್ಟೆಪ್ ಕಟ್ ಈ ಥರ ಬಂತು. ಥ್ಯಾಂಕ್ ಯು ಸೋ ಮಚ್ ಪವಿತ್ರ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡಿದ್ರು ನೋಡಿ. ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಬಂತು ಅಂತ ಹೇಳ್ಬಿಟ್ಟು. ಹೇಗೆ ಬಂತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಪವಿತ್ರ.
ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಸಹ ಥ್ಯಾಂಕ್ಸು. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.